ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಒಂದು ಸತ್ಯವನ್ನು ಮೊದಲು ನೀವು ಅರ್ಥ ಮಾಡ್ಕೊಂಬಿಡಿ. ನೀವು ಸಾಮಾನ್ಯ ಜೀವನಕ್ಕೆ ಹುಟ್ಟಿದವರಲ್ಲ. ನಿಮ್ಮೊಳಗೆ ಅಸಾಧಾರಣವಾದ ಬುದ್ಧಿಶಕ್ತಿ, ಮಾತಿನ ಕೌಶಲ್ಯ ಮತ್ತು ಪರಿಸ್ಥಿತಿಯನ್ನು ತಿರುಗಿಸುವ ಶಕ್ತಿ ಇದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಬದುಕು ನೀವು ಊಹಿಸದಂತೆ ಸಾಗಲಿಲ್ಲ. ಅಂದರೆ ನೀವು ನಿಮ್ಮ ತಪ್ಪಲ್ಲ ಅಂತ. ಒಳಗೆ ಎಷ್ಟು ಸಾಮರ್ಥ್ಯ ಇದ್ರೂ ಕೂಡ ಹೊರಗೆ ಅದನ್ನು ತೋರಿಸೋದಕ್ಕೆ ಅವಕಾಶನೇ ನಿಮಗೆ ಸಿಗದಂತೆ ಪರಿಸ್ಥಿತಿ ನಿಮ್ಮನ್ನು ಕಟ್ಟಿ ಹಾಕಿದಂತೆ ನಿಮಗೆ ಆಗಿತ್ತು. ಯಾರ ಮುಂದೆ ಮನಸ್ಸಿನ ನೋವು ಹೇಳಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಹೇಳಿದ್ರು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ. ನಾನು ಇಷ್ಟು ಪ್ರಯತ್ನ ಮಾಡಿದರೂ ಏನು ಫಲ ಸಿಗ್ತಾ ಇಲ್ಲ ಅನ್ನೋ ಭಾವನೆ ನಿಮಗೆ ರಾತ್ರಿ ನಿದ್ದೆಯನ್ನು ಕಸಿದುಕೊಂಡಿರ್ಬೋದು. ಎಷ್ಟೋ ಸಲ ನೀವು ನಿದ್ದೆ ಮಾಡದೆ ಹಾಗೆ ಇರ್ಬೋದು. ಬೆಳಿಗ್ಗೆ ಎದ್ದಾಗ ಹೊಸ ದಿನ ಶುರು ಮಾಡೋ ಉತ್ಸಾಹವೂ ನಿಮಗೆ ಇರಲಿಲ್ಲ. ಇದಕ್ಕೆ ಕಾರಣ ನೀವು ದುರ್ಬಲರು ಅಂತ ಅಲ್ಲ, ಗ್ರಹಗಳ ಗತಿಯೇ ನಿಮ್ಮನ್ನು ಮೌನ ಪರೀಕ್ಷೆಗೆ ಒಳಪಡಿಸಿತು. ಆದರೆ ಈಗ ಆ ಹಂತ ಮುಗಿಯುತ್ತಾ ಬಂದಿದೆ. 2026ನೇ ವರ್ಷ ಮಿಥುನ ರಾಶಿಯವರಿಗೆ ಸಾಮಾನ್ಯ ವರ್ಷ ಅಲ್ಲ. ಇದು ನಿಮ್ಮ ಬದುಕನ್ನು ಹೊಸ ದಿಕ್ಕು ತಿಳಿದುಕೊಳ್ಳುವ ಒಂದು ವರ್ಷ. ಕತ್ತಲಲ್ಲಿ ದಾರಿ ಕಾಣದಂತೆ ಇದ್ದ ಜೀವನಕ್ಕೆ ಸ್ಪಷ್ಟವಾದ ಬೆಳಕು ಬೀಳುವ ಸಮಯ ಈಗ ಬರ್ತಾ ಇದೆ. ಇಂದು ನಿಮ್ಮನ್ನ ಪಾಸ್ಟೇನು ನಿಮ್ಮ ಬಗ್ಗೆ ಕೀಳಾಗಿ, ಲಘುವಾಗಿ, ಲೈಟಾಗಿ ಮಾತನಾಡಿದವರು ಎಲ್ಲರೂ ಕೂಡ ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿದವರು ಮುಂದೆ ನಿಮ್ಮ ಮಾತು ಕೇಳುವ ಸ್ಥಿತಿಗೆ ಬರ್ತಾರೆ. ಆದರೆ ಇದೆಲ್ಲವೂ ಕೂಡ ತಟ್ಟನೆ ಆಗೋದಿಲ್ಲ. ಗ್ರಹಾಧಿಪತಿ ಬುಧನು ನಿಮ್ಮ ಬುದ್ಧಿ ಮತ್ತು ನಿರ್ಧಾರಗಳನ್ನು ಕಠಿಣವಾಗಿ ಪರೀಕ್ಷಿಸಿದ ನಂತರನೇ ಫಲವನ್ನು ಕೊಡ್ತಾನೆ. ಆದ್ದರಿಂದ ಈ ಮಾತುಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕೈಗೆ ಬರಬೇಕಾದ ಅವಕಾಶಗಳನ್ನೇ ನೀವು ತಪ್ಪಿಸ್ಕೊಳ್ತೀರ. ಯಾಕೆಂದರೆ ಈಗ ನಾನು ಹೇಳೋದು ಕೇವಲ ಭವಿಷ್ಯವಾಣಿ ಅಲ್ಲ. ಇದು 2026ರಲ್ಲಿ ಮಿಥುನ ರಾಶಿಯವರು ಹಣ, ನೆಮ್ಮದಿ ಮತ್ತು ಗೌರವವನ್ನು ಮರಳಿ ಪಡೆಯಲು ಪಾಲಿಸಬೇಕಾದ 5 ಬಹುಮುಖ್ಯವಾದ ಮಹತ್ವದ ಗುಪ್ತ ನಿಯಮಗಳಾಗಿರುತ್ತೆ. ಇವು ನಿಮಗೆ ಎಲ್ಲೆಲ್ಲೂ ಕೇಳಿಯೋ ಮಾತುಗಳಲ್ಲ. ನಿಮಗೆ ಎಲ್ಲಿ ನೀವು ಕೇಳಿನಂದ್ರೂ ಆ ಸಿಗೋ ಮಾತುಗಳು ಅಲ್ಲ. ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ವಿಚಾರ ನಿಮಗೆ ತುಂಬ ಇಂಪಾರ್ಟೆಂಟ್. ನೀವು ಏನೇನಾಗಲಿ ಗೌರವದಿಂದ ಸ್ವೀಕಾರ ಮಾಡಿದಾಗ ಮಾತ್ರ ಫಲ ಅನ್ನೋದು ಕೊಡುತ್ತೆ. ಒಳ್ಳೆಯ ವಿಚಾರಕ್ಕೆ ನೀವು ಬೆಂಬಲ ನೀಡಿದರೆ ಮಾತ್ರ ಜೀವನದಲ್ಲಿ ಒಳ್ಳೆಯದು ಮರಳಿ ಬರುತ್ತೆ. ಇದು ಕರ್ಮ ಸಿದ್ಧಾಂತ. ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಕರ್ಮ ಸಿದ್ಧಾಂತ. 2026ರಲ್ಲಿ ಬುಧ ಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಇಷ್ಟು ದಿನ ನಿಮ್ಮನ್ನು ಕಾಡಿದ ಹಣದ ಅಸ್ಥಿರತೆ, ಕುಟುಂಬದ ಒತ್ತಡ, ಮನಸ್ಸಿನ ಗೊಂದಲ ಇವುಗಳು ನಿಧಾನವಾಗಿ ಸರಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ನೀವು ಮಾತಾಡಿದರೆ ಕೆಲಸ ಆಗುವ ಯೋಗ ಕೂಡಿ ಬರುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ನಿಮಗೆ ಇದೆ. ನೀವು ಅತಿಯಾದ ಚಂಚಲತೆ ಮತ್ತು ಅಹಂಕಾರ ಅದು ನಿಮ್ಮ ದೊಡ್ಡ ಶತ್ರು ಆಗಿರುತ್ತೆ. ನೀವು 2026ರಲ್ಲಿ ನೀವು ಏನು ಏರಬೇಕು ಅಂದರೆ ಮೊದಲು ಮನಸ್ಸಿನ ಒಂದು ತಳಮಳ, ಅಸ್ಥಿರತೆ, ಚಂಚಲತೆ ಇದೇನಿದೆ ಅದನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು. ಈಗ ಮಿಥುನ ರಾಶಿಯವರು ಪಾಲಿಸಬೇಕಾದ ಮೊದಲ ನಿಯಮ ಏನು ಅಂತಂದರೆ ಅದು ಹಸಿರು ಶಕ್ತಿಯ ನಿಯಮ. ಬುಧನಿಗೆ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ. ನೀವು ಬುಧವಾರದ ದಿನ ಹಸಿರು ಬಟ್ಟೆ ಧರಿಸಿ, ಗ್ರೀನ್ ಬಟ್ಟೆನ ಧರಿಸಿ. ಆದಷ್ಟು ಪ್ರಯತ್ನ ಮಾಡಿ ಸತ್ಯವನ್ನು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಇದು ಅಭ್ಯಾಸವಾಗಿ ಬೆಳೆಸ್ಕೊಳ್ಳಿ. ನಕಲಿ ಮಾತು, ಮೋಸ, ವಂಚನೆ ಈ ವರ್ಷ ನಿಮಗೆ ದೊಡ್ಡ ನಷ್ಟವನ್ನು ತರುತ್ತೆ. ಇನ್ನು 2ನೇ ನಿಯಮ ಹೇಳೋದಾದರೆ ಉತ್ತರ ದಿಕ್ಕಿನ ಶುದ್ಧತೆ. ನಿಮ್ಮ ಮನೆಯ ಉತ್ತರ ಭಾಗ ಏನಿದೆ ಅದು ಅಶುದ್ಧವಾಗಿದ್ದರೆ ಅವಕಾಶಗಳು ಕೈ ತಪ್ಪಿ ಹೋಗುತ್ತೆ. ಆ ದಿಕ್ಕಿನಲ್ಲಿ ಬೆಳಕು, ಗಾಳಿ ಮತ್ತು ಸ್ವಚ್ಛತೆ ಇರಲಿ. ಅಲ್ಲಿ ಒಂದು ಹಸಿರು ಗಿಡ ನೆಟ್ಟರೆ ಅಭಿವೃದ್ಧಿಯ ವೇಗ ಹೆಚ್ಚಾಗುತ್ತಾ ಹೋಗುತ್ತೆ. ಇನ್ನು 3ನೇ ನಿಯಮ ಬಗ್ಗೆ ಹೇಳೋದಾದರೆ
ವಾಣಿದಾನ ಅಥವಾ ಮಾತಿನ ದಾನ. ನೀವು ಯಾರನ್ನಾದರೂ ಅವಮಾನ ಮಾಡಿದರೆ ಅದರ ಪರಿಣಾಮ ನೇರವಾಗಿ ನಿಮ್ಮ ಮೇಲೇನೆ ಬೀಳುತ್ತೆ. ನೀವು ಸುಮ್ಮನೆ ಅವ್ರನ್ನ ಅವಮಾನ ಮಾಡಿದರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. 2026ರಲ್ಲಿ ಯಾರಿಗಾದರೂ ಧೈರ್ಯ ತುಂಬುವ ಮಾತು ಹೇಳಿ ನೀವು ಅಗತ್ಯವಿದ್ದವರಿಗೆ ಮಾರ್ಗದರ್ಶನ ನೀಡಿ. ಇದು ಬುಧನ ಮಹಾಕೃಪೆ ಪಡೆಯುವ ಶ್ರೇಷ್ಠ ಮಾರ್ಗವಾಗಿರುತ್ತೆ. 4ನೇ ನಿಯಮ, ರಹಸ್ಯವನ್ನು ಕಾಪಾಡೋದು. ಮಿಥುನ ರಾಶಿಯವರ ದೊಡ್ಡ ದುರ್ಬಲತೆ ಏನಂತಂದ್ರೆ ಎಲ್ಲರಿಗೂ ಎಲ್ಲವನ್ನು ಹೇಳ್ಕೊಂತ ಬಂದ್ಬಿಡೋದು. ಈ ವರ್ಷ ನಿಮ್ಮ ಪ್ಲಾನ್ ಇದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗೋವರೆಗೆ ನೀವು ಯಾರಿಗೆ ಹೇಳೋದಕ್ಕೆ ಹೋಗಬೇಡಿ. ಅದನ್ನು ಗುಪ್ತವಾಗಿ ಇಡಬೇಕು. ನಿಮ್ಮ ಪ್ಲಾನ್ ಇದೆ ಗುಪ್ತವಾಗಿರಬೇಕು. ಕೆಲಸ ಆಗೋವರೆಗೂ ನೀವು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಫ್ರೆಂಡ್ ಆಗಲಿ, ಸಂಬಂಧಿಕರಾಗಲಿ, ಯಾರಾಗಿರಲಿ ಅದನ್ನು ಲೆಕ್ಕ ಹಾಕೋದಕ್ಕೆ ಲೆಕ್ಕಿಸಬೇಡಿ. ನಿಮ್ಮ ಯಶಸ್ಸನ್ನು ಸಹಿಸದವರು ನಿಮ್ಮ ಹತ್ತಿರದಲ್ಲೇ ಇರ್ಬೋದು, ಅದು ನಿಮಗೆ ಗೊತ್ತಾಗೋದಿಲ್ಲ. 5ನೇ ಮತ್ತು ಅತ್ಯಂತ ಮುಖ್ಯ ನಿಯಮ, ವಿದ್ಯಾರ್ಥಿ ಮತ್ತು ವ್ಯಾಪಾರಿಗಳ ಗೌರವ. ಬುಧ ಗ್ರಹ ಜ್ಞಾನ ಮತ್ತು ವ್ಯವಹಾರದ ದೇವರಾಗಿರ್ತಾರೆ. ನೀವು ಓದ್ತಾ ಇರುವವರನ್ನ, ಶಿಕ್ಷಕರನ್ನ, ವ್ಯಾಪಾರ ಮಾಡುವವರನ್ನ ಗೌರವ ಕೊಟ್ಟರೆ ಹಣ ಮತ್ತು ಅವಕಾಶಗಳು ನಿಮ್ಮ ಕಡೆಗೆ ಸ್ವತಃ ಬರುತ್ತೆ. ಬಡ ವಿದ್ಯಾರ್ಥಿಯೇ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದು ನಿಮ್ಮ ಭವಿಷ್ಯಕ್ಕೆ ಹೂಡಿಕೆಯಂತೆ ನಿಮಗೆ ಕೆಲಸವನ್ನು ಮಾಡುತ್ತೆ. 2026 ಒಂದು ದೊಡ್ಡ ಅವಕಾಶ. ಆದರೆ ನೀವು ಗೊಂದಲದಲ್ಲೇ ಉಳಿದ್ರೆ ವರ್ಷ ಬದಲಾದರೂ ಕೂಡ ನಿಮ್ಮ ಭವಿಷ್ಯ ಬದಲಾಗೋದಿಲ್ಲ, ಫಲ ಬದಲಾಗೋದಿಲ್ಲ. ಮಿಥುನ ರಾಶಿ ಅಂದ್ರೆ ಗಾಳಿಯಂತೆ ಚಲಿಸುವ ಶಕ್ತಿ. ಅದನ್ನು ನಿಯಂತ್ರಣದಲ್ಲಿಟ್ಟರೆ ನೀವು ಎತ್ತರಕ್ಕೆ ಹಾರಬಹುದು. ನಾನು ಹೇಳಿದ ಈ ನಿಯಮಗಳನ್ನು ನೀವು ತಪ್ಪದೆ ಪಾಲಿಸಿದ್ದೆ, ಆದರೆ ಇಂದಿನಿಂದನೇ ಅದನ್ನು ಸ್ಟಾರ್ಟ್ ಮಾಡಿ ಅದನ್ನು ನೀವು ಕಾರ್ಯಗತಕ್ಕೆ ತಂದರೆ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಕರಗಿ ಹೋಗುತ್ತೆ. ಮತ್ತು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡ್ರೆ ಅದೇ ಶಕ್ತಿ 1000 ಪಟ್ಟು ನಿಮಗೆ ಮರಳಿ ಬರುತ್ತೆ. ಧೈರ್ಯವಾಗಿ ಮುಂದುವರಿರಿ, ಯಶಸ್ಸು ನಿಮಗೆ ಹುಡುಕಿಕೊಂಡು ಬರುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.